ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲಡ್ಕ. ವೀಕ್ಷಕರ, ಮೊದಲೆಲ್ಲ ನಡೀತಾ ಇದ್ದಂತಹ ಯುದ್ಧಗಳು ಕನ್ವೆನ್ಷನಲ್ ಅಂದ್ರೆ ಪಾರಂಪರಿಕ ಯುದ್ಧಗಳಾಗಿದ್ವು. ಸೊ ಈ ಪಾರಂಪರಿಕ ಯುದ್ಧಗಳಲ್ಲಿ ಯಾವ ದೇಶದ ಸೇನೆ ಶತ್ರು ಸೇನೆಯನ್ನ ರಣಭೂಮಿಯಲ್ಲಿ ಸೋಲಿಸುತ್ತೋ, ಯಾರು ಹಿಮ್ಮೆಟ್ಟಿಸ್ತಾರೋ ಆ ದೇಶನೇ ಗೆಲ್ತಾ ಇತ್ತು. ಆದ್ರೆ ಈಗ ನಡೀತಾ ಇರುವಂತಹ ಈ ಯುದ್ಧಗಳಿದೆಯಲ್ವಾ, ಇದೊಂಥರ ನಮ್ಮ ಇತಿಹಾಸದಲ್ಲಿ ನಡೆದಂತಹ ಉಳಿದ ಎಲ್ಲಾ ಯುದ್ಧಗಳಿಗೆ ಹೋಲಿಕೆ ಮಾಡಿದ್ರೆ ಸಂಪೂರ್ಣವಾಗಿ ವಿಭಿನ್ನ ಅಂತ ಹೇಳಬಹುದು. ಈಗಿನ ಯುದ್ಧದಲ್ಲಿ ಹೇಗೆ ಅಂತಂದ್ರೆ, ಯಾವ ದೇಶ ಕೊನೆಯ ಕ್ಷಣದವರೆಗೂ ಕೂಡ ತನ್ನ ಮಿಸೈಲ್, ತನ್ನ ಡ್ರೋನ್ಗಳಿಂದ ದಾಳಿಯನ್ನ ಮಾಡ್ತಾ ಇರುತ್ತೋ ಆ ದೇಶ ಗೆಲ್ಲುವಂತಹ ಸಾಧ್ಯತೆ ಜಾಸ್ತಿ ಇರುತ್ತೆ. ನೋಡಿ, ಈಗ ಇಸ್ರೇಲ್ ಇರಾನ್ ಯುದ್ಧದಲ್ಲಿ ಒಂದು ವೇಳೆ ಇರಾನ್ನ ಮಿಸೈಲ್ ಅದೇ ರೀತಿ ಡ್ರೋನ್ಗಳು ಫಸ್ಟ್ ಮುಗಿದು ಹೋದ್ರೆ ಇರಾನ್ ಈ ಯುದ್ಧವನ್ನ ಸೋಲ್ಬಹುದು. ಅದೇ ಇರಾನ್ ಕೊನೆಯವರೆಗೂ ತಾಳ್ಮೆಯಿಂದ ನಿಂತು ಇಸ್ರೇಲ್ನ ಮಿಸೈಲ್ ಅದೇ ರೀತಿ ಇಂಟರ್ಸೆಪ್ಟರ್ಗಳು ಮೊದಲು ಮುಗಿದು ಹೋದ್ರೆ ಅದು ಇರಾನ್ಗೆ ಒಂದು ಅತ್ಯಂತ ದೊಡ್ಡ ಜಯ ಸಿಗಬಹುದು. ಅದೇ ಕಾರಣಕ್ಕೋಸ್ಕರ ಈಗ ಇಸ್ರೇಲ್ನ ಮಾಧ್ಯಮಗಳು ಇರಾನ್ನ ಮಿಸೈಲ್ ಅದೇ ರೀತಿ ಡ್ರೋನ್ಗಳು ಮುಗಿತಾ ಇದೆ ಅಂತ ಹೇಳ್ತಾ ಇದ್ದಾವೆ. ಮತ್ತೊಂದು ಕಡೆ ನೋಡಿದ್ರೆ ಇರಾನ್ನ ಸರ್ಕಾರಿ ಮಾಧ್ಯಮಗಳು ಇಸ್ರೇಲ್ನ ಮಿಸೈಲ್ ಅದೇ ರೀತಿ ಇಂಟರ್ಸೆಪ್ಟರ್ಗಳು ಮುಗಿತಾ ಇವೆ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ನಿಜವಾಗ್ಲೂ ಏನ್ ನಡೀತಾ ಇದೆ ಈ ಯುದ್ಧದಲ್ಲಿ? ಯಾರು ನಿಜವಾಗ್ಲೂ ದುರಂಧರ ಸಿನಿಮಾ ತರ ಹಿಟ್ ಆಗ್ತಾ ಇದ್ದಾರೆ ಅಂದ್ರೆ ಯಾರು ವಿನ್ ಆಗ್ತಾ ಇದ್ದಾರೆ ಅಂಡ್ ಯಾರು ಬಾಲಿವುಡ್ ಪ್ರೊಪಗ್ಯಾಂಡಾ ಮೂವಿಗಳ ತರ ಹಿಂದೆ ಬೀಳ್ತಾ ಇದ್ದಾರೆ, ಎಲ್ಲವನ್ನ ನೋಡೋಣ ಇವತ್ತಿನ ಸ್ಪಾಟ್ಲೈಟ್ ಕಾರ್ಯಕ್ರಮದಲ್ಲಿ. ಅದಕ್ಕೂ ಮೊದಲು ನೀವು ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ದಯವಿಟ್ಟು ಈ ಕೂಡಲೇ ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡಿ. ವೀಕ್ಷಕರೇ, ಸೋಮವಾರ ರಾತ್ರಿ ಇರಾನ್ ಇಸ್ರೇಲ್ನ ಡಿಮೋನಾ ಅದೇ ರೀತಿ ಅರಾಕ್ ನಗರಗಳ ಮೇಲೆ ಮಿಸೈಲ್ ದಾಳಿಯನ್ನ ಮಾಡುತ್ತೆ. ಸೊ ಈ ಎರಡು ಬ್ಯಾಲಿಸ್ಟಿಕ್ ಮಿಸೈಲ್ ದಾಳಿಗಳ ಮಧ್ಯೆ ಸುಮಾರು 3 ಗಂಟೆಗಳ ಅಂತರ ಇರುತ್ತೆ. ಸಾಮಾನ್ಯವಾಗಿ ಈ ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನ ನಾಶ ಮಾಡೋದಕ್ಕೆ 3 ಗಂಟೆಗಳಷ್ಟು ಸಮಯ ಸಾಕಾಗುತ್ತೆ ಅಂತ ಹೇಳ್ತಾರೆ. ಆದ್ರೆ ಯಾಕೋ ಏನು ಗೊತ್ತಿಲ್ಲ, ಈ ಬಾರಿ ಇಸ್ರೇಲ್ ಈ ದಾಳಿಯನ್ನ ತಡೆಯೋದ್ರಲ್ಲಿ ಸೋತು ಹೋಗುತ್ತೆ. ಇದರ ಪರಿಣಾಮವಾಗಿ ಇರಾನ್ನ ಈ ದಾಳಿಯಲ್ಲಿ ಇಸ್ರೇಲ್ನ ಸುಮಾರು 300 ಜನ ಗಾಯಗೊಳ್ಳುತ್ತಾರೆ. ಈಗ ನೋಡಿ, ಇರಾನ್ನ ಬ್ಯಾಲಿಸ್ಟಿಕ್ ಮಿಸೈಲ್ಗಳು ಇಸ್ರೇಲ್ನ ಡಿಮೋನಾ ನಗರಕ್ಕೂ ಬಂದು ತಲುಪಿಬಿಟ್ಟಿದೆ. ಅದರಲ್ಲಿ ಏನು ಆತಂಕ ಪಡುವಂತ ವಿಚಾರ ಇದೆ ಅಂತ ಕೇಳ್ತಾ ಇದ್ದೀರಾ? ಅಲ್ಲಿ ಇಸ್ರೇಲ್ನ ಅತ್ಯಂತ ದೊಡ್ಡ ಪರಮಾಣು ಸ್ಥಾವರ ಇರುವಂತದ್ದು ಎಲ್ಲಿ? ಡಿಮೋನಾ ನಗರದಲ್ಲಿ. ಆದ್ರೆ ಈಗ ಜನರ ಅಭಿಪ್ರಾಯ ಏನು ಅಂತಂದ್ರೆ, ಇದು ಸಂಭವಿಸೋದಕ್ಕೆ ಕಾರಣ ಇಸ್ರೇಲ್ನ ಆಂಟಿ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ ಇರಾನ್ನ ಮಿಸೈಲ್ಗಳನ್ನ ತಡೆಯೋದಕ್ಕೆ ವಿಫಲ ಆಯಿತು, ಅದಕ್ಕೆ ಈ ಅಪಾಯ ಇವತ್ತು ಬಂದಿದೆ ಅಂತ. ನಿಮಗೆ ಗೊತ್ತಿರಬಹುದು, ಇಸ್ರೇಲ್ನ ಐರನ್ ಡೋಮ್ ಇಂಟರ್ಸೆಪ್ಟರ್ ಮಿಸೈಲ್ಗಳನ್ನ ತಡೆಯಬಲ್ಲಂತಹ ವಿಶ್ವದಲ್ಲಿ ಅತ್ಯಂತ ಬಲವಾದಂತಹ ರಕ್ಷಣಾ ವ್ಯವಸ್ಥೆಗಳಲ್ಲಿ ಒಂದು. ಇಸ್ರೇಲ್ ಹತ್ರ 3 ರೀತಿಯಾದಂತಹ ಆಂಟಿ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ಗಳು ಇದಾವೆ. ನಂಬರ್ 1 ಐರನ್ ಡೋಮ್ ಅಂದ್ರೆ ಕಡಿಮೆ ಡಿಸ್ಟೆನ್ಸ್ ನ ಮಿಸೈಲ್ ಗಳನ್ನ ತಡೆಯೋದಕ್ಕೆ ಬಳಸಲಾಗುತ್ತೆ. ಇನ್ನು ಸೆಕೆಂಡ್ 1 ಡೇವಿಡ್ ಸ್ಲಿಂಗ್ ಅಂದ್ರೆ ಇದು ಮೀಡಿಯಂ ಡಿಸ್ಟೆನ್ಸ್ ಮಿಸೈಲ್ ಗಳನ್ನ ತಡೆಯೋದಕ್ಕೆ ಬಳಸಲಾಗುತ್ತೆ. ಇನ್ನು ನಂಬರ್ 3 ಏರೋ 3 ಸಿಸ್ಟಮ್ ಅಂದ್ರೆ ದೂರದ ಬ್ಯಾಲಿಸ್ಟಿಕ್ ಮಿಸೈಲ್ ಗಳನ್ನ ತಡೆಯೋದಕ್ಕೆ ಬಳಸಲಾಗುತ್ತೆ. ಸೊ ಸೋಮವಾರ ರಾತ್ರಿ ಇರಾನ್ ಇಸ್ರೇಲ್ನ ಹರಜ್ ಅದೇ ರೀತಿ ಡಿಮೋನಾ ನಗರಗಳ ಮೇಲೆ ಮಿಸೈಲ್ ದಾಳಿಯನ್ನ ಮಾಡಿದಾಗ ಅವುಗಳನ್ನ ಏರೋ 3 ಡಿಫೆನ್ಸ್ ಸಿಸ್ಟಮ್ ಮೂಲಕ ತಡಿಬೇಕಾಗಿತ್ತು. ಅಂದ್ರೆ ಇರಾನ್ ಮಿಸೈಲ್ಗಳನ್ನ ಅಂತರಿಕ್ಷದಲ್ಲಿ ನಾಶ ಮಾಡಬೇಕಾಗಿತ್ತು, ಆದರೆ ಅದು ಆಗ್ಲಿಲ್ಲ. ಹಾಗಾಗ್ಲಿಲ್ಲ. ಇದಕ್ಕೆ ಒಂದು ದೊಡ್ಡ ಕಾರಣ ಏನಾಗಿರಬಹುದು ಅಂತಂದ್ರೆ, ಇಸ್ರೇಲ್ ಏರೋ 3 ಇಂಟರ್ಸೆಪ್ಟರ್ ಮಿಸೈಲ್ಗಳನ್ನ ಬಳಕೆನೇ ಮಾಡಿರಲಿಲ್ಲ ಅಂತೆ. ಬಟ್ ವೈ? ಯಾಕೆ? ದಿ ನ್ಯೂಯಾರ್ಕ್ ಟೈಮ್ಸ್ ವರದಿಯ ಪ್ರಕಾರ ಇಸ್ರೇಲ್ ಈಗ ತನ್ನ ಇಂಟರ್ಸೆಪ್ಟರ್ ಮಿಸೈಲ್ಗಳನ್ನ ಉಳಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇರಬಹುದು. ಯಾಕೆ ಅಂತ ಅಂದ್ರೆ, ಏರೋ 3 ಜಗತ್ತಲ್ಲಿ ಅತ್ಯಂತ ದುಬಾರಿ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ಗಳಲ್ಲಿ ಒಂದು ಇಂಟರ್ಸೆಪ್ಟರ್ ಮಿಸೈಲ್ನ ಬೆಲೆ ಸುಮಾರು 19 ರಿಂದ 28 ಕೋಟಿ ರೂಪಾಯಿವರೆಗಿದೆ. ಎಷ್ಟು? ಜಸ್ಟ್ ಒಂದು ಇಂಟರ್ಸೆಪ್ಟರ್ ಮಿಸೈಲ್ನ ಬೆಲೆ 19 ರಿಂದ 28 ಕೋಟಿ. ಅದಕ್ಕಿಂತ ದೊಡ್ಡ ವಿಚಾರ ಏನಪ್ಪಾ ಅಂತಂದ್ರೆ, ಈ ಮಿಸೈಲ್ಗಳನ್ನ ತಯಾರಿಸೋದಕ್ಕೆ ಜಾಸ್ತಿ ಸಮಯ ಬೇಕಾಗತ್ತೆ. ಅಮೆರಿಕ ಇಡೀ 1 ವರ್ಷದಲ್ಲಿ ಇಂತಹ ಕೇವಲ 24 ಮಿಸೈಲ್ಗಳನ್ನ ಮಾತ್ರ ತಯಾರಿಸಬಲ್ಲದು. ಇಟ್ ಟೇಕ್ಸ್ ಟೈಮ್. ಈಗ ಇಸ್ರೇಲ್ನಲ್ಲೂ ಅದೇ ಪರಿಸ್ಥಿತಿ. ಹಾಗಾಗಿ ಇಸ್ರೇಲ್ ತನ್ನ ಇಂಟರ್ಸೆಪ್ಟರ್ ಮಿಸೈಲ್ಗಳನ್ನ ಬಹಳ ಯೋಚಿಸಿ ಬಳಕೆ ಮಾಡ್ತಾ ಇದೆ. ಬಹುಶಃ ಈ ಸರ್ತಿ ಹಾಗೆ ಆಗಿರಬಹುದು. ತಮ್ಮ ಮಿಸೈಲ್ಗಳನ್ನ ಉಳಿಸ್ಕೊಳ್ಳೋದಕ್ಕೆ ಇಸ್ರೇಲ್ ಇರಾನ್ ಮಿಸೈಲ್ಗಳನ್ನ ಗಾಳಿಯಲ್ಲೇ ನಾಶ ಮಾಡುವಂತ ಪ್ರಯತ್ನವನ್ನ ಮಾಡಲಿಲ್ಲ. ಈ ವಿಚಾರವನ್ನ ಈಗ ಇರಾನ್ ಕೂಡ ಅರ್ಥ ಮಾಡ್ಕೊಂಡಿರಬಹುದು. ಅದಕ್ಕೆ ಇರಾನ್ ತನ್ನ ದಾಳಿಯನ್ನ ಏಕಾಏಕಿ ಜಾಸ್ತಿ ಮಾಡಿದೆ. ಇಲ್ಲಿವರೆಗೆ ಇರಾನ್ ಇಸ್ರೇಲ್ ಮೇಲೆ 400ಕ್ಕಿಂತ ಹೆಚ್ಚು ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನ ಹಾರಿಸಿದೆ. ಅದರಲ್ಲೂ ಇತ್ತೀಚಿನ ದಿನಗಳಲ್ಲಿ 80ಕ್ಕೂ ಹೆಚ್ಚು ಮಿಸೈಲ್ಗಳನ್ನ ಹಾರಿಸಿದೆ.
ಈಗ ಇರಾನ್ ಕ್ಲಸ್ಟರ್ ಮಿಸೈಲ್ಗಳನ್ನು ಕೂಡ ಬಳಕೆ ಮಾಡ್ತಾ ಇದೆ. ಅಂದ್ರೆ ಒಂದು ಕ್ಲಸ್ಟರ್ ಮಿಸೈಲ್ ಅಂತಂದ್ರೆ ಒಂದು ಮಿಸೈಲ್ ಒಳಗೆ ಸುಮಾರು 80 ಚಿಕ್ಕ ಚಿಕ್ಕ ಬಾಂಬ್ಗಳನ್ನ ಹೊತ್ಕೊಂಡು ಹೋಗ್ಬೋದು. ಹಾಗಾಗಿ ಈಗ ಇರಾನ್ ತಂತ್ರ ಏನು, ಇಸ್ರೇಲ್ ಮೇಲೆ ನಿರಂತರವಾಗಿ ದಾಳಿ ಮಾಡಿಬಿಡೋದು. ಆ ಮೂಲಕ ಏನಾಗುತ್ತೆ, ಇಸ್ರೇಲ್ನ ಇಂಟರ್ಸೆಪ್ಟರ್ ಮಿಸೈಲ್ಗಳನ್ನ ಸಂಪೂರ್ಣವಾಗಿ ಮುಗಿಸ್ಬಿಡ್ಬೋದು. ಅಂದ್ರೆ ಒಂದರ ಹಿಂದೆ ದಾಳಿ ಮಾಡ್ತಾ ಹೋಗ್ತಾ ಇದ್ದ ಹಾಗೆ ಇಸ್ರೇಲ್ ನಿರಂತರವಾಗಿ ಇಂಟರ್ಸೆಪ್ಟರ್ ಮಿಸೈಲ್ಗಳನ್ನ ಫೈರ್ ಮಾಡ್ತಾ ಇರತ್ತೆ. ಹೀಗೆ ಮಾಡಿದಾಗ ಏನಾಗುತ್ತೆ, ಕೊನೆಗೆ ಇಸ್ರೇಲ್ನ ಇಂಟರ್ಸೆಪ್ಟರ್ ಮಿಸೈಲ್ಗಳು ಮುಗಿದು ಹೋಗುತ್ತೆ. ವೀಕ್ಷಕರಾದ್ರೆ ಇಸ್ರೇಲ್ ನೋಡಿದ್ರೆ ಇರಾನ್ ಮಾತನ್ನ ಖಂಡಿಸ್ತಾ ಇದೆ. ಅಂದ್ರೆ ತಮ್ಮ ಇಂಟರ್ಸೆಪ್ಟರ್ ಮಿಸೈಲ್ಗಳು ಮುಗಿತಾ ಇದೆ ಅನ್ನುವಂತಹ ಆರೋಪವನ್ನ ಇಸ್ರೇಲ್ ಸಂಪೂರ್ಣವಾಗಿ ತಳ್ಳಿ ಹಾಕ್ತಾ ಇದೆ. ಅಂಡ್ ಇದಕ್ಕೆ ವಿರುದ್ಧವಾಗಿ ಇಸ್ರೇಲ್ ಪ್ರಧಾನಮಂತ್ರಿ ಬೆಂಜಮಿನ್ ನೆತನ್ಯಾಹು ಹೇಳ್ತಾ ಇದ್ದಾರೆ, ಇರಾನ್ ನಡೆಸ್ತಾ ಇರುವಂತಹ ಈ ದಾಳಿಗಳಿಗೆ ಇನ್ನಷ್ಟು ಕಠಿಣವಾಗಿ ಪ್ರತಿಕ್ರಿಯೆಯನ್ನು ಕೊಡ್ತೇವೆ ಅಂತ. ಅಂದ್ರೆ ಒಂದು ಕಡೆ ನೋಡಿದ್ರೆ ಡೊನಾಲ್ಡ್ ಟ್ರಂಪ್ 5 ದಿನಗಳ ಕಾಲ ಯುದ್ಧವನ್ನ ಮಾಡಲ್ಲ, ಮಾತುಕತೆ ನಡೀತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಮತ್ತೊಂದು ಕಡೆ ನೋಡಿದ್ರೆ ಇರಾನ್ ಯಾವುದಕ್ಕೂ ಒಪ್ಕೊಳ್ಳೋ ಸ್ಥಿತಿಯಲ್ಲಿಲ್ಲ. ಇನ್ನೊಂದು ಕಡೆ ಬೆಂಜಮಿನ್ ನೆತನ್ಯಾಹು ಕಠಿಣ ಪ್ರತಿಕ್ರಿಯೆ ಮಾತನ್ನ ಆಡ್ತಾ ಇದ್ದಾರೆ. ಹಾಗಾಗಿ ಈಗ ಈ ಮೂರನ್ನ ಕೂಡ ನೋಡಿದ ಮೇಲೆ ಇಡೀ ಜಗತ್ತು ಪ್ರಶ್ನೆಯನ್ನ ಕೇಳ್ತಾ ಇದೆ, ಇಸ್ರೇಲ್ನ ಡಿಮೋನಾ ನಗರದ ಮೇಲೆ ಇರಾನ್ ದಾಳಿ ಮಾಡಿದ್ಯಲ್ವಾ, ಇದರಿಂದ ಪರಮಾಣು ಯುದ್ಧ, ನ್ಯೂಕ್ಲಿಯರ್ ವಾರ್ ಆರಂಭ ಆಗಬಹುದಾ? ಇಸ್ರೇಲ್ ಸ್ವತಃ ಒಪ್ಕೊಂಡಿದೆ ಡಿಮೋನಾ ನಗರದಲ್ಲಿ ಪರಮಾಣು ಕೇಂದ್ರ ಇದೆ ಅಂತ. ಇಲ್ಲಿ SIPRI ಅಂದ್ರೆ ಸ್ಟಾಕ್ ಹೋಮ್ ಇಂಟರ್ನ್ಯಾಷನಲ್ ಪೀಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಇವರ ವರದಿ ಪ್ರಕಾರ ಇಸ್ರೇಲ್ ಹತ್ರ ಏನಿಲ್ಲ ಅಂತಂದ್ರೂ ಸುಮಾರು 90 ಪರಮಾಣು ಶಸ್ತ್ರಾಸ್ತ್ರಗಳು ಇರಬಹುದು ಅಂತ ಅಂದಾಜು ಮಾಡ್ತಾ ಇದ್ದಾರೆ. ಇನ್ನೊಂದು ಮಾತು ಕೂಡ ಇದೆ, ಏನಪ್ಪಾ ಅಂತಂದ್ರೆ ಇಸ್ರೇಲ್ ತನ್ನ ಪರಮಾಣು ಶಸ್ತ್ರಾಸ್ತ್ರಗಳನ್ನ ರಹಸ್ಯವಾಗಿ ತನ್ನ ಮರುಭೂಮಿ ಪ್ರದೇಶದಲ್ಲಿ ಅಡಗಿಸಿ ಇಟ್ಟಿದೆ. ಆ ಮಾತು ಕೂಡ ಇದೆ. ಅಂಡ್ ಆ ಪ್ರದೇಶವನ್ನ ನೆಗೆವ್ ಡೆಸರ್ಟ್ ಏರಿಯಾ ಅಂತ ಕರೆಯಲಾಗತ್ತೆ. ನೆಗೆವ್ ಡೆಸರ್ಟ್ ಏರಿಯಾ. ವೀಕ್ಷಕರ, ಅತ್ಯಂತ ಅಪಾಯಕಾರಿ ವಿಚಾರ ಏನಪ್ಪಾ ಅಂತಂದ್ರೆ ಈ ಸಂಪೂರ್ಣ ನೆಗೆವ್ ಡೆಸರ್ಟ್ ಏರಿಯಾ ಈಗ ಇರಾನ್ನ ಮಿಸೈಲ್ ರೇಂಜ್ ಒಳಗೆ ಬರುತ್ತೆ. ಈ ಡಿಮೋನಾ ನಗರದಲ್ಲಿರುವಂತಹ ನೆಗೆವ್ ಡೆಸರ್ಟ್ ಪ್ರದೇಶ ವೆಸ್ಟ್ ಬ್ಯಾಂಕ್, ಅದೇ ರೀತಿ ಜಾರ್ಡನ್ಗೆ ಬಹಳ ಹತ್ತಿರದಲ್ಲಿದೆ. ಇಲ್ಲಿ ನೋಡಿ, ಒಂದು ಕಡೆ ಈಜಿಪ್ಟ್ ಇದೆ, ಮತ್ತೊಂದು ಕಡೆ ಜಾರ್ಡನ್ ಇದೆ, ಮಧ್ಯದಲ್ಲಿ ನೆಗೆವ್ ಡೆಸರ್ಟ್ ಪ್ರದೇಶ ಇದೆ. ಇಲ್ಲಿ ಡಿಮೋನಾ ಅನ್ನುವಂಥ ಚಿಕ್ಕ ನಗರ ಇರುವಂಥದ್ದು. ಅಂಡ್ ಇದೇ ಡಿಮೋನಾ ನಗರದಲ್ಲಿ ಇಸ್ರೇಲ್ನ ಪರಮಾಣು ರಿಯಾಕ್ಟರ್ ಪ್ಲಾಂಟ್ ಕೂಡ ಇದೆ ಅಂತ ಹೇಳಲಾಗುತ್ತೆ. ಬುಲೆಟಿನ್ ಆಫ್ ದ ಅಟಾಮಿಕ್ ಸೈಂಟಿಸ್ಟ್ ವರದಿಗಳ ಪ್ರಕಾರ ಇದೇ ಡಿಮೋನಾ ನಗರದಲ್ಲಿ ಇಸ್ರೇಲ್ನ ನ್ಯೂಕ್ಲಿಯರ್ ಪ್ರೋಗ್ರಾಂನ ಅತಿ ದೊಡ್ಡ ಕೇಂದ್ರ ಇದೆ. ಆದ್ರೆ ಇದ್ಯಾವುದು ಕೂಡ ಇಲ್ಲಿವರೆಗೂ ಅಧಿಕೃತವಾಗಿ ಯಾರು ದೃಢಪಡಿಸಿಲ್ಲ. ಬಟ್ ಒಂದಷ್ಟು ಮೀಡಿಯಾ ವರದಿಗಳು ಹೇಳ್ತಾ ಇರೋದು ಏನಪ್ಪಾ ಅಂತಂದ್ರೆ ಇರಾನ್ ಡಿಮೋನಾ ಮೇಲೆ ಮಿಸೈಲ್ ದಾಳಿ ಮಾಡಿದ ನಂತರ ಲೆಬನಾನ್ ತನ್ನ ಪ್ರಾಕ್ಸಿ ಸಂಘಟನೆ ಯಾವುದು ಹಿಜ್ಬುಲ್ಲಾಗೆ ಇಸ್ರೇಲ್ನ ಪರಮಾಣು ಕೇಂದ್ರಗಳ ಎಕ್ಸಾಕ್ಟ್ ಸ್ಥಳದ ಮಾಹಿತಿಯನ್ನು ಕೊಟ್ಟು ಬಿಟ್ಟಿದೆ. ಈಗ ನೋಡಿ, ಇರಾನ್ ಅದೇ ರೀತಿ ಇಸ್ರೇಲ್ ಮಧ್ಯೆ ಇರುವಂತಹ ದೂರ ಸುಮಾರು 1600 ಕಿಲೋಮೀಟರ್ ಮಾತ್ರ. ಸೊ ಈ ದೂರದ ಒಳಗೆ ಇರಾನ್ ತನ್ನ ಮಿಸೈಲ್ಗಳನ್ನು ಸುಲಭವಾಗಿ ದಾಳಿ ಮಾಡಬಹುದು. ಅಂದ್ರೆ ಆಗಲೇ ಹೇಳಿದ ಹಾಗೆ ನೆಗೆವ್ ಡೆಸರ್ಟ್ ಪ್ರದೇಶ ಕೂಡ ಅದರ ಮಿಸೈಲ್ ರೇಂಜ್ ಒಳಗಡೆ ಬರುತ್ತೆ. ಇನ್ನೊಂದು ಕಡೆ ಲೆಬನಾನ್ ಇದೆ. ಲೆಬನಾನ್ ಇಂದ ಡಿಮೋನಾ ನಗರಕ್ಕೆ ದೂರ ಇರುವಂತದ್ದು ಸುಮಾರು 500 ಕಿಲೋಮೀಟರ್ ಮಾತ್ರ. ಅಂದ್ರೆ ಹಿಜ್ಬುಲ್ಲಾಗೆ ಡಿಮೋನಾ ಪರಮಾಣು ಕೇಂದ್ರವನ್ನ ಗುರಿಯಾಗಿಸುವಂಥದ್ದು ಕೂಡ ಬಹಳ ಸುಲಭ ಇದೆ. ಇರಾನ್ನ ಪ್ಲಾನ್ ಕೂಡ ಈಗ ಇದೇ ಇರುವಂಥದ್ದು. ಒಂದು ಕಡೆ ಇರಾನ್ ಸ್ವತಃ ಡಿಮೋನಾ ಮೇಲೆ ದಾಳಿಯನ್ನ ಮಾಡೋದು, ಮತ್ತೊಂದು ಕಡೆ ಹಿಜ್ಬುಲ್ಲಾ ಕೂಡ ಅದೇ ಪ್ರದೇಶವನ್ನು ಗುರಿಯಾಗಿಸ್ಕೊಂಡು ಬಿಡೋದು. ಇದರಿಂದ ಏನಾಗುತ್ತೆ, ಈಗ ಇರುವಂತಹ ದೊಡ್ಡ ಭಯ ಡಿಮೋನಾ ಪರಮಾಣು ಕೇಂದ್ರ ಗುರಿಯಾಗಿಸೋದೇ ಇವರ ಉದ್ದೇಶ ನಿಜ ಆಗಿದ್ರೆ ಈ ಯುದ್ಧ ಈಗ ಪರಮಾಣು ಯುದ್ಧವಾಗಿ ಬದಲಾಗಬಹುದಾ ಅಂತ. ನ್ಯೂಕ್ಲಿಯರ್ ವಾರ್ ಆಗತ್ತಾ? ಒಂದಷ್ಟು ವಿಶ್ಲೇಷಕರು ಕೂಡ ಈಗ ಇದೇ ಆತಂಕವನ್ನು ಹೊರ ಹಾಕ್ತಾ ಇದ್ದಾರೆ. ಆಮೇಲೆ ಇಸ್ರೇಲ್ ಬಗ್ಗೆ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರುವಂತಹ ವಿಚಾರ, ಇಸ್ರೇಲ್ ಯಾವತ್ತೂ ಕೂಡ ಸೋಲನ್ನು ಒಪ್ಕೊಳ್ಳಲ್ಲ. ಯುದ್ಧದಲ್ಲಿ ಯಾವತ್ತೂ ಸೋಲಲ್ಲ ಇಸ್ರೇಲ್. ಒಂಟಿಯಾಗಿ ಎಲ್ಲರನ್ನು ಕೂಡ ಎದುರಿಸುವಂಥದ್ದು ಇಸ್ರೇಲ್. ಆಮೇಲೆ ಇಸ್ರೇಲ್ ಒಂದು ಸ್ಪೆಷಲ್ ಡೆಟರೆನ್ಸ್ ಸ್ಟ್ರಾಟಜಿಯನ್ನು ಅನುಸರಿಸುತ್ತಂತೆ. ಅದನ್ನ ಸ್ಯಾಮ್ಸನ್ ಆಪ್ಷನ್ ಅಂತ ಕರೀತಾರೆ. ಇಲ್ಲಿ ಸ್ಯಾಮ್ಸನ್ ಆಪ್ಷನ್ ಅಂದ್ರೆ ಒಂದು ವೇಳೆ ಇಸ್ರೇಲ್ ಯುದ್ಧದಲ್ಲಿ ಭಾರಿ ಸೋಲನ್ನ ಅನುಭವಿಸ್ತಾ ಇದೆ, ನಮ್ಮ ಇಡೀ ದೇಶ ನಾಶ ಆಗುವಂತಹ ಸ್ಥಿತಿ ನಮಗೆ ಎದುರಾಗಿದೆ ಅನ್ನುವಂತಹ ಪರಿಸ್ಥಿತಿ ಇಸ್ರೇಲಿಗೆ ಬಂದ್ರೆ ಅಂತಹ ಸಂದರ್ಭದಲ್ಲಿ ಇಸ್ರೇಲ್ ತನ್ನ ಶತ್ರುವಿನ ಮೇಲೆ ಪರಮಾಣು ದಾಳಿಯನ್ನು ನಡೆಸುವಂತಹ ಆಪ್ಷನ್ ಅನ್ನ ತಗೊಳ್ಳುತ್ತೆ.
ಡೈರೆಕ್ಟ್ ನ್ಯೂಕ್ಲಿಯರ್ ಅಟ್ಯಾಕ್ ಅನ್ನ ಮಾಡುತ್ತೆ. ಅಂದ್ರೆ ನಾವು ಹೆಂಗೂ ಉಳಿಯಲ್ಲ, ಅಟ್ ದ ಸೇಮ್ ಟೈಮ್ ಶತ್ರುವನ್ನ ಉಳಿಯೋದಕ್ಕೂ ನಾವು ಬಿಡಲ್ಲ ಅನ್ನುವಂಥ ತಂತ್ರ. ಅದೇ ಕಾರಣಕ್ಕೀಗ ಅಲ್ ಜಜೀರಾದಿಂದ ಹಿಡಿದು ದಿ ಗಾರ್ಡಿಯನ್ ತನಕ ಹಲವಾರು ಫಾರಿನ್ ಮೀಡಿಯಾ ಇಸ್ರೇಲ್ನ ಪರಮಾಣು ತಂತ್ರದ ಬಗ್ಗೆ ಆತಂಕವನ್ನ ವ್ಯಕ್ತಪಡಿಸ್ತಾ ಇದೆ. ಹಾಗಾಗಿ ನಮಗೆ ಈಗ ಈ ಯುದ್ಧದಲ್ಲಿ ಯಾರು ಗೆಲ್ತಾರೆ ಅಂತ ಕೇಳೋದಕ್ಕಿಂತ ದೊಡ್ಡ ಪ್ರಶ್ನೆ ಇರುವಂಥದ್ದು, ಇಸ್ರೇಲ್ ಇರಾನ್ ಅಮೆರಿಕ ಸಂಘರ್ಷ ಇನ್ನಷ್ಟು ವಿಸ್ತಾರ ಆಗಿಬಿಡುತ್ತಾ, ನ್ಯೂಕ್ಲಿಯರ್ ವಾರ್ ತನಕ ಹೋಗಿ ನಿಲ್ಬಹುದಾ, ಇದು ಜಗತ್ತನ್ನೇ ದೊಡ್ಡ ಯುದ್ಧದ ಕಡೆಗೆ ತಳ್ಳುತ್ತಾ. ಮೋದಿಜಿ ಬೇರೆ ಕೊರೋನಾ ಸಮಯದ ಆ ಪರಿಸ್ಥಿತಿಗೆ ರೆಡಿಯಾಗಿ ಅನ್ನೋ ಥರ ಲೋಕಸಭೆಯಲ್ಲಿ ಮಾತನಾಡಿದ್ದಾರೆ. ಹಾಗಾದ್ರೆ ಏನಾಗತ್ತೆ ಗೊತ್ತಿಲ್ಲ. ಮುಂದಿನ ದಿನಗಳಲ್ಲಿ ನಡೆಯುವಂತಹ ಘಟನೆಗಳು ಬಹುಶಃ ಇದಕ್ಕೆ ಉತ್ತರವನ್ನ ಕೊಡಬಹುದು. ಅಲ್ಲಿವರೆಗೂ ಕಾದು ನೋಡ್ಬೇಕಷ್ಟೆ. ನಿಮಗೇನನ್ಸುತ್ತೆ ಕಮೆಂಟ್ ಮಾಡಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.